ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ. ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ. ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ. ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ. ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು. ತಪ್ಪದೆ ಕೇಳಿ, ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ. ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಇಂದಿನದು 60ನೆಯ ನುಡಿ ಸಂಚಿಕೆ. ಇಷ್ಟೊಂದು ಸಂಚಿಕೆಗಳಲ್ಲಿ ಶರಣರ ವಚನಗಳ ವಿಚಾರವನ್ನು ಹೇಳುವ ಶಕ್ತಿಯನ್ನು ನೀಡಿದ ಭಗವಂತನಿಗೆ ನಮಿಸುತ್ತಾ, ಇಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ವಚನಗಳನ್ನು ಜನಮಾನಸಕ್ಕೆ ತರಲು ಅನುವು ಮಾಡಿಕೊಟ್ಟಂತಹ ಜನಧ್ವನಿಯವರಿಗೆ ಶರಣ ಸಮರ್ಪಿಸುತ್ತಾ, ಈ ಕಾರ್ಯಕ್ರಮವನ್ನು ಆಸ್ಥೆಯಿಂದ ಕೇಳಿ ಸ್ಫೂರ್ತಿ ನೀಡುತ್ತಿರುವ ಎಲ್ಲ ಕೇಳುಗ ಬಂಧುಗಳಿಗೆ ನಮಸ್ಕರಿಸುತ್ತೇನೆ. ಇಂದಿನ ನುಡಿ ಸಂಚಿಕೆಯಲ್ಲಿ ಹಿರಿಯ ಶಿವಭಕ್ತ ಶಿವಲೆಂಕ ಮಂಚಣ್ಣನವರ ವಚನ ವಿಚಾರಗಳನ್ನು ತಿಳಿಯಲು ಪ್ರಯತ್ನ ಮಾಡೋಣ. ಶಿವಲೆಂಕ ಮಂಚಣ್ಣನವರು ಪಂಡಿತ ವಂಶದವರೆಂದು ತಿಳಿದು ಬರುತ್ತದೆ. ವಚನಕಾರ ಉರ್ಲಿಂಗದೇವನ ಗುರು ಎಂದು ಕೂಡ ಕೆಲವು ಶರಣ ಸಾಹಿತ್ಯದಲ್ಲಿ ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಬಸವ ತತ್ವ ಚಿಂತಾಮಣಿ, ಸಿಂಗಿರಾಜ ಪುರಾಣ, ಬಸವ ಪುರಾಣ ಹೀಗೆ ಅನೇಕ ಕೃತಿಗಳಲ್ಲಿ ಇವರ ವಿಚಾರವಿರುವುದನ್ನು ನಾವು ಕಾಣಬಹುದು. ಇವರ ವಚನಗಳಲ್ಲಿ ಶರಣ ಮತ್ತು ಭಗವಂತನೊಡನೆ ಇರುವಂತಹ ನೈಜ ಸಂಬಂಧವನ್ನು ಬಹಳ ಚೆನ್ನಾಗಿ ನಿರೂಪಿಸಿದ್ದಾರೆ. ಇಂತಹ ನಿರೂಪಣೆಯನ್ನು ಬೇರೆಯ ವಚನಕಾರರಲ್ಲಿ ಕಂಡುಬರುವುದಿಲ್ಲ. ಶರಣರ ರೀತಿ ನೀತಿ, ಆಚಾರ ವಿಚಾರ, ನಡೆ ನುಡಿಗಳ ಬಗ್ಗೆ ನಿರೂಪಣೆ ಇದೆ. ಅಷ್ಟಾವರಣ, ಪಂಚಾಚಾರ, ಷಟ್ಸ್ಥಲಗಳ ಬಗ್ಗೆ ಚರ್ಚಿಸುವುದನ್ನು ನಾವು ಕಾಣಬಹುದಾಗಿದೆ. ವಚನಗಳನ್ನು ನಿರೂಪಿಸಿರುವ ಶೈಲಿ ಅತ್ಯಂತ ಸರಳವಾಗಿದ್ದು ಉತ್ತಮ ಉಪಮೆಗಳನ್ನು ಒಳಗೊಂಡಿದೆ. ಸಮಗ್ರ ವಚನ ಸಂಪುಟದ 9ನೆಯ ಆವೃತ್ತಿಯಲ್ಲಿ ಡಾಕ್ಟರ್ BR ಹಿರೇಮಠರವರು ಶಿವಲೆಂಕ ಮಂಚಣ್ಣನವರ 132 ವಚನಗಳನ್ನು ಸಂಪಾದನೆ ಮಾಡಿ ಓದುವರಿಗೆ ನೀಡಿರುವುದನ್ನು ನಾವು ಕಾಣುತ್ತೇವೆ. ಈ ವಚನಗಳಲ್ಲಿ ಕೆಲವು ವಚನಗಳ ವಿಚಾರವನ್ನು ಅರಿಯೋಣ. ಮಂಚಣ್ಣನವರು ಮನುಷ್ಯನಿಗೆ ಜ್ಞಾನವೇ ಬಹಳ ಮುಖ್ಯ ಎನ್ನುತ್ತಾರೆ. ಅವರ ಒಂದು ವಚನ ಹೀಗೆ ಹೇಳುತ್ತದೆ: ಪಿಪೀಲಿಕ ಮಧುರವ ಕಾಂಭಂತೆ, ಮರ್ಕಟ ಲಂಘನವ ಕಾಂಭಂತೆ, ವಿಹಂಗಮ ಆಕಾಶವನ್ ಅಡರುವಂತೆ, ತ್ರಿವಿಧ ಭೇದ ಜ್ಞಾನವನ್ನರಿತು ಕಾಯಬಿಂದು, ಜೀವಬಿಂದು, ಜ್ಞಾನಬಿಂದು, ತ್ರಿವಿಧ ಬಿಂದುವಿನಲ್ಲಿ ನಿಂದು ಕಂಡು ಈಶಾನ್ಯ ಮೂರ್ತಿ ಮಲ್ಲಿಕಾರ್ಜುನ ಲಿಂಗದಲ್ಲಿ ಸ್ವಯಂಭುವನರಿಯಬೇಕು, ಸ್ವಯಂಭುವನರಿಯಬೇಕು. ಮಂಚಣ್ಣನವರು ಹೇಳುತ್ತಾರೆ, ಇರುವೆ ಹೇಗೆ ಎಲ್ಲಿ ಸಿಹಿ ಇದೆ ಎನ್ನುವುದನ್ನು ಅರಿತು ಅತ್ತ ಸಾಗಿ ಅದನ್ನು ಸವಿಯುವಂತೆ, ಕೋತಿ ಮರದಿಂದ ಮರಕ್ಕೆ, ರೆಂಬೆಯಿಂದ ರೆಂಬೆಗೆ, ಕೊಂಬೆಯಿಂದ ಕೊಂಬೆಗೆ ಹಾರಲು ಬಯಸಿ ಅವಕಾಶ ಸಿಕ್ಕಿದ ತಕ್ಷಣ ಹಾರಿ ಸಂತಸವನ್ನು ಹೊಂದುವಂತೆ, ಪಕ್ಷಿ ಹೇಗೆ ಅವಕಾಶ ಇದ್ದಾಗಲೆಲ್ಲ ಆಕಾಶದಲ್ಲಿ ಹಾರಾಡುತ್ತಾ ಎಲ್ಲವನ್ನ ವೀಕ್ಷಿಸುತ್ತಾ ಸಂತೋಷದಲ್ಲಿ ತೇಲುವಂತೆ, ಮನುಷ್ಯನು ಕೂಡ ತನ್ನ ಸಂತೋಷವನ್ನು ಅರಿಯಲು ಜಾತೃ, ಜ್ಞೇಯ, ಜ್ಞಾನ ಎನ್ನುವ ತ್ರಿವಿಧ ಜ್ಞಾನವನ್ನು, ಅಂದರೆ ತಿಳಿಯುವವ, ತಿಳಿಯಬೇಕಾದಂತಹ ವಸ್ತು, ಆ ವಸ್ತುವಿನ ಜ್ಞಾನ, ಹೀಗೆ 3 ಭಿನ್ನ ರೂಪದಲ್ಲಿ ಅರಿಯುವ ಜ್ಞಾನವನ್ನು ಗಳಿಸಿಕೊಳ್ಳಬೇಕು ಎನ್ನುತ್ತಾರೆ. ಹಾಗೆಯೇ ದೇಹ, ಜೀವ ಮತ್ತು ಅದರ ಜ್ಞಾನ, ಹೀಗೆ ಶರೀರದ ಭಾಗಿಗಿನ ಅರಿವನ್ನು ಕಾಣಬೇಕು.
ಆಗ ಮಾತ್ರ ಭಗವಂತನ ನಿಜದರಿವು ನಮ್ಮಲ್ಲಿ ಮೂಡಲು ಸಾಧ್ಯ ಎನ್ನುತ್ತಾರೆ. ಹಾಗೆಯೇ ಮತ್ತೊಂದು ವಚನದಲ್ಲಿ ಇದನ್ನೇ ಮುಂದುವರೆದು ಹೀಗೆ ತಿಳಿಸುತ್ತಾರೆ. ಕಾಯದಲ್ಲಿ ಪರಿಪೂರ್ಣನಾಗಿ ಜೀವನಿಪ್ಪ ಭೇದವ, ಜೀವದಲ್ಲಿ ಜ್ಞಾನ ಪರಿಪೂರ್ಣವಾಗಿಪ್ಪ ಭೇದವ, ಜ್ಞಾನದಲ್ಲಿ ಬೆಳಗು ಬಿಂಬಿಸುತ್ತಿಪ್ಪ ಭೇದವ ಅರಿಯಬೇಕು. ಈಶಾನ್ಯ ಮೂರ್ತಿ ಮಲ್ಲಿಕಾರ್ಜುನ ಲಿಂಗವು ಜ್ಯೋತಿರ್ಮಯವಾಗಿಪ್ಪದು ನೋಡ. ಈಶಾನ್ಯ ಮೂರ್ತಿ ಮಲ್ಲಿಕಾರ್ಜುನ ಲಿಂಗವು ಜ್ಯೋತಿರ್ಮಯವಾಗಿಪ್ಪದು ನೋಡ. ಮಂಚಣ್ಣನವರು ಹೇಳುತ್ತಾರೆ, ಈ ದೇಹದಲ್ಲಿ ಜೀವ ಅಂದರೆ ಪ್ರಾಣ ಇದ್ದರೆ ಮಾತ್ರ ಈ ದೇಹಕ್ಕೆ ನೆಲೆ, ಬೆಲೆ, ಕಲೆ. ಜೀವ ಇರುವ ಈ ದೇಹದಲ್ಲಿ ಜ್ಞಾನವಿದ್ದರೆ ಆ ದೇಹಕ್ಕೆ, ಆ ಜೀವಕ್ಕೆ ಇನ್ನಷ್ಟು ಬೆಲೆ ಎನ್ನುತ್ತಾರೆ. ಅಂತೆಯೇ ಆ ಜ್ಞಾನದಲ್ಲಿ ಕೇವಲ ಒಣಜ್ಞಾನವಿಲ್ಲದೆ ಅದು ಬೆಳಕಿನ ಜ್ಞಾನವಾಗಿರಬೇಕು. ಆಗ ಆ ದೇಹಕ್ಕೆ, ಅಲ್ಲಿನ ಜೀವಕ್ಕೆ ಶ್ರೇಷ್ಠತ್ವ ದೊರೆಯುತ್ತದೆ ಎನ್ನುತ್ತಾರೆ ಮಂಚಣ್ಣನವರು. ಇಂತಹ ಬೆಳಕಿನ ಜ್ಞಾನದಲ್ಲಿ ಮಾತ್ರ ಭಗವಂತನ ಬೆಳಕನ್ನು ನಾವು ಕಾಣಬಹುದು ಎಂದು ಬಿಡುತ್ತಾರೆ. ಅಂತಹ ಜ್ಞಾನ ನಮ್ಮದಾಗಬೇಕು ಎನ್ನುವುದು ಶಿವಲಂಕ ಮಂಚಣ್ಣನವರ ವಿಚಾರವಾಗಿದೆ. ಹೀಗೆ ಮುಂದುವರಿದು ಶಿವಲಂಕ ಮಂಚಣ್ಣನವರು ಮತ್ತೊಂದು ವಚನದಲ್ಲಿ ಹೀಗೆ ಹೇಳುತ್ತಾರೆ. ಕಾಯವ ಮರೆದು ಜೀವವನ್ನು ಅರಿಯಬೇಕು, ಜೀವವ ಮರೆದು ಜ್ಞಾನವನ್ನು ಅರಿಯಬೇಕು, ಜ್ಞಾನವ ಮರೆದು ಬೆಳಗನ್ನು ಅರಿಯಬೇಕು, ಬೆಳಗನ್ನ ಮರೆದು ಈಶಾನ್ಯ ಮೂರ್ತಿ ಮಲ್ಲಿಕಾರ್ಜುನ ಲಿಂಗವನ್ನು ಅರಿಯಬೇಕು, ಮಲ್ಲಿಕಾರ್ಜುನ ಲಿಂಗವನ್ನರಿಯಬೇಕು. ಎಂತಹ ವಚನ! ಮಂಚಣ್ಣನವರು ಹೇಳುತ್ತಾರೆ, ಕಾಯದಲ್ಲಿರುವಂತಹ ಗುಣಗಳಾದಂತಹ ತಾಮಸಿಕ ಗುಣ, ರಾಜಸಿಕ ಗುಣ ಇವುಗಳನ್ನು ಮರೆತು ಸಾತ್ವಿಕ ಗುಣವನ್ನು ತುಂಬಿಕೊಂಡು ಕಾಯವ ಮರೆತು ಅದರಲ್ಲಿರುವ ಜೀವವನ್ನು ಅರಿಯಬೇಕು ಎನ್ನುತ್ತಾರೆ. ಅಂದರೆ ಈ ಜೀವದಲ್ಲಿ ನಾನು ಎನ್ನುವಂತಹ ಭಾವವಿದೆ. ಆ ಭಾವವ ತ್ಯಜಿಸಿ ಭಗವಂತ ನೀನು ಎನ್ನುವ ಜ್ಞಾನವನ್ನು ಅರಿಯಬೇಕು ಎನ್ನುತ್ತಾರೆ ಮಂಚಣ್ಣವರು. ಮುಂದೆ ಹೇಳುತ್ತಾರೆ, ಭಗವಂತನ ಇದ್ದಾನೆ ಎನ್ನುವ ಜ್ಞಾನದ ಬೆಳಕನ್ನು ಮರೆತು ಭಗವಂತನ ಚಿದಂಶ ನನ್ನಲ್ಲಿದೆ ಎನ್ನುವ ಬೆಳಕು ನಮ್ಮಲ್ಲಿ ಮೂಡಿಬರಬೇಕು ಎಂದು ಬಿಡುತ್ತಾರೆ. ಎಂತಹ ವಿಚಾರ ಶಿವಲಂಕ ಮಂಚಣ್ಣನವರದು! ಅಂದರೆ ನನ್ನದು ಎನ್ನುವುದನ್ನು ಮರೆತು ಪರಮಾತ್ಮನದು ಎನ್ನುವ ಬೆಳಕು ನಮ್ಮದಾಗಬೇಕು ಎನ್ನುವುದನ್ನು ಇಲ್ಲಿ ದೇಹವ ಮರೆತು ಜೀವವ ಅರಿತು, ಜೀವವ ಮರೆತು ಜ್ಞಾನವನರಿತು, ಜ್ಞಾನವ ಮರೆತು ಬೆಳಗನರಿಯಬೇಕು ಎನ್ನುವ ಮಾತನ್ನು ಹೇಳಿಬಿಟ್ಟಿದ್ದಾರೆ. ಹೀಗೆ ಅವರ ವಿಚಾರಧಾರೆ ಅರಿಯುತ್ತದೆ. ಮುಂದೆ ಹೇಳುತ್ತಾರೆ, ಮತ್ತೊಂದು ವಚನದಲ್ಲಿ ಇದೇ ವಿಷಯವನ್ನು ಮುಂದುವರಿಸಿದಂತೆ ಕಾಣುತ್ತದೆ. ವಚನ ಹೀಗಿದೆ: ಕಾಯವಿದ್ದಲ್ಲದೆ ಜೀವಕ್ಕೆ ಬೆಲೆಯಿಲ್ಲ, ಜೀವವಿದ್ದಲ್ಲದೆ ಜ್ಞಾನಕ್ಕೆ ಕುರುಹಿಲ್ಲ, ಜ್ಞಾನವಿದ್ದಲ್ಲದೆ ಬೆಳಗಿಗೆ ಒಡಲಿಲ್ಲ, ಒಂದಕ್ಕೊಂದು ಹಿಂಗಿ ಕಾಂಬಟಾವ ಹೇಳ ಈಶಾನ್ಯ ಮೂರ್ತಿ ಮಲ್ಲಿಕಾರ್ಜುನ ಲಿಂಗವೇ, ಈಶಾನ್ಯ ಮೂರ್ತಿ ಮಲ್ಲಿಕಾರ್ಜುನ ಲಿಂಗವೇ. ಮಂಚಣ್ಣನವರು ಹೇಳುತ್ತಾರೆ, ಪ್ರಾಣ ಇರಲು ದೇಹ ಎನ್ನುವುದು ಇರಲೇಬೇಕು. ದೇಹವಿದ್ದಲ್ಲಿ ಅದರಲ್ಲಿ ಪ್ರಾಣ ಇರಲು ಸಾಧ್ಯ. ಹಾಗಾಗಿ ಜೀವಕ್ಕೆ ಬೆಲೆ, ನೆಲೆ, ಕಲೆ ಬರುವುದು ದೇಹ ಇದ್ದಾಗ ಮಾತ್ರ ಎನ್ನುತ್ತಾರೆ ಮಂಚಣ್ಣನವರು. ಹೌದಲ್ಲವೇ? ಮತ್ತೆ ಮುಂದುವರಿದು ಹೇಳುತ್ತಾರೆ, ಈ ದೇಹದಲ್ಲಿ ಜೀವ ಇದ್ದಾಗ ಮಾತ್ರ ಅದು ಲೌಕಿಕ ಪಾರಮಾರ್ಥಿಕದ ಅರಿವನ್ನು ಅರಿಯಲು ಸಾಧ್ಯ. ಹಾಗಾಗಿ ಈ ದೇಹದಲ್ಲಿ ಜೀವವಿದ್ದರೆ ಮಾತ್ರ ಜ್ಞಾನಕ್ಕೆ ಜಾಗ ಠಾವು ಎಂದು ಬಿಡುತ್ತಾರೆ. ಹೀಗೆ ಜ್ಞಾನಕ್ಕೆ ಜೀವ ಮೂಲವಾದರೆ ಜೀವಕ್ಕೆ ದೇಹವೇ ಮೂಲ ಎನ್ನುತ್ತಾರೆ. ಜ್ಞಾನವಿಲ್ಲದೆ ಆ ಜ್ಞಾನವನ್ನು ಬೆಳಕಿನ ಜ್ಞಾನವನ್ನಾಗಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿ ಬೆಳಕಿಗೆ ಒಡಲೆ ಜ್ಞಾನ ಎನ್ನುತ್ತಾರೆ ಮಂಚಣ್ಣನವರು. ಹೀಗೆ ದೇಹ, ಜೀವ, ಜ್ಞಾನ, ಬೆಳಕು ಒಂದನ್ನೊಂದು ತಮ್ಮನ್ನು ಕಳೆದುಕೊಂಡು ಭಗವಂತನಾಗುವಿಕೆ ಬಗ್ಗೆ ಮಂಚಣ್ಣನವರು ಸೂಕ್ಷ್ಮವಾಗಿ ತಿಳಿಸಿದ್ದಾರೆ. ಇದನ್ನು ಪ್ರತಿಯೊಬ್ಬರೂ ಅರಿಯಲೇಬೇಕಾದಂಥದ್ದು. ಮಂಚಣ್ಣನವರ ವಿಚಾರ ಅತ್ಯಂತ ಉನ್ನತವಾಗಿರುವುದನ್ನು ಮೇಲ್ಕಂಡ ಎಲ್ಲ ವಚನಗಳ ಮೂಲಕ ತಿಳಿಯಬಹುದಾಗಿದೆ. ಅವರು ಮುಂದಿನ ವಚನದಲ್ಲಿ ಯಾವ ವ್ಯಕ್ತಿ ಕ್ರಿಯಾ ಜ್ಞಾನವನ್ನು ಮರೆಯುತ್ತಾನೋ ಅವನಿಗೆ ಭಗವಂತನ ಕೃಪೆ ದೊರೆಯದು ಎಂದು ಬಿಡುತ್ತಾರೆ. ವಚನ ಹೀಗಿದೆ:
ಕ್ರಿಯೆಯ ಮರದಲ್ಲಿ ಅರಿವು ಹೀನವಾಗಿಪ್ಪುದು, ಅರಿವ ಮರದಲ್ಲಿ ಜ್ಞಾನಹೀನವಾಗಿಪ್ಪುದು, ಜ್ಞಾನವ ಮರದಲ್ಲಿ ಬೆಳಗಿನ ಕಳೆ ಹೋಯಿತು ನೋಡ. ಈಶಾನ್ಯ ಮೂರ್ತಿ ಮಲ್ಲಿಕಾರ್ಜುನ ಲಿಂಗವು ಅವರಿಗೆ ಮರೆಯಾಗಿ ತೊಲಗಿದ ನೋಡ, ಮರೆಯಾಗಿ ತೊಲಗಿದ ನೋಡ. ಎಂತಹ ಮಾತು ಮಂಚಣ್ಣನವರದು. ಅವರು ಹೇಳುತ್ತಾರೆ, ನಾವು ಮಾಡುವಂತಹ ಸತ್ಕ್ರಿಯೆಗಳನ್ನು ಮರೆತು ನಡೆದರೆ ನಮ್ಮೊಳಗಿನ ಅರಿವು ತಕ್ಷಣ ನಷ್ಟವಾಗುತ್ತದೆ ಎನ್ನುತ್ತಾರೆ. ಯಾವಾಗ ಅರಿವು ನಷ್ಟವಾಗುತ್ತದೋ ಆಗ ನಮ್ಮೊಳಗಿನ ಜ್ಞಾನಕ್ಕೆ ಅಂಧಕಾರ, ಕತ್ತಲು ಮೂಡುತ್ತದೆ ಎನ್ನುತ್ತಾರೆ. ಯಾವಾಗ ಕತ್ತಲು ಮೂಡುತ್ತದೋ ಆಗ ಭಗವಂತನ ಬೆಳಗು ನಮ್ಮಲ್ಲಿ ಮರೆಯಾಗಿ ಬಿಡುತ್ತದೆ, ದೂರವಾಗಿ ಬಿಡುತ್ತಾನೆ ಎನ್ನುತ್ತಾರೆ ಮಂಚಣ್ಣನವರು. ಹೌದಲ್ಲವೇ? ಮಂಚಣ್ಣನವರು ಹೇಳಿದ ಹಾಗೆ ಯಾವಾಗ ನಮಗೆ ಭಗವಂತನ ಬೆಳಕು ಮೂಡಿ ಬರುತ್ತದೋ ಅದನ್ನು ನಮ್ಮೊಳಗೆ ಬಿಡದೆ ಹಿಡಿದುಕೊಂಡಿರಬೇಕು. ನಾವು ಹಿಡಿದು ಮತ್ತೆ ಬಿಟ್ಟಲ್ಲಿ ನಮ್ಮ ಕ್ರಿಯೆ, ಜ್ಞಾನ, ಬೆಳಕು ಎಲ್ಲವೂ ಕೂಡ ನಷ್ಟವಾಗುತ್ತದೆ ಎನ್ನುತ್ತಾರೆ ಮಂಚಣ್ಣನವರು. ಹೀಗೆ ತಿಳಿಸುವ ಮೂಲಕ ಯಾರು ಸಾಧಕರಿರುತ್ತಾರೋ ಅವರು ಜಾಗೃತವಾಗಿ ತಮ್ಮ ಕ್ರಿಯೆ, ಜ್ಞಾನ, ಬೆಳಕನ್ನು ಉಳಿಸಿಕೊಳ್ಳುವ ಮೂಲಕ ಭಗವಂತನ ಸನ್ನಿಧಾನದಲ್ಲಿ ಸದಾ ಇರಲು ಪ್ರಯತ್ನಿಸಬೇಕು ಎನ್ನುತ್ತಾರೆ. ಹೀಗೆ ಸಾಧಕರಿಗೆ ಮಂಚಣ್ಣನವರು ಎಚ್ಚರಿಕೆಯನ್ನು ಈ ವಚನದ ಮೂಲಕ ನೀಡಿದಂತೆ ಕಂಡುಬರುತ್ತದೆ. ಮಂಚಣ್ಣನವರು ಒಂದೆಡೆ ಜ್ಞಾನದ ಬೆಳಕನ್ನು ಸರಿಯಾಗಿ ಬಿತ್ತಿ ಬೆಳೆದರೆ ಅದು ನಷ್ಟವಾಗಲು ಸಾಧ್ಯವೇ ಇಲ್ಲ ಎಂದು ಬಿಡುತ್ತಾರೆ. ಅವರ ವಚನ ಹೀಗಿದೆ: ಧರೆಯ ಕೃಷಿ ಶುದ್ಧವಾಗಿ ಅಲ್ಲದೆ ಸಸಿ ಶುದ್ಧವಿಲ್ಲ ನೋಡ. ಅರ್ಚನೆ, ಅರ್ಪಿತ, ಮೂರ್ತಿ ಧ್ಯಾನದಿಂದಲ್ಲದೆ ಚಿತ್ತ ಶುದ್ಧವಾಗದು ನೋಡ. ಇದು ನಿಶ್ಚಯ, ಇದು ನಿಶ್ಚಯ. ಈಶಾನ್ಯ ಮೂರ್ತಿ ಮಲ್ಲಿಕಾರ್ಜುನ ಲಿಂಗವನ್ನು ಅರಿಯುವುದಕ್ಕೆ, ಮಲ್ಲಿಕಾರ್ಜುನ ಲಿಂಗವನ್ನು ಅರಿಯುವುದಕ್ಕೆ. ಮಂಚಣ್ಣನವರ ಉದಾಹರಣೆ ಬಹಳ ಚೆನ್ನಾಗಿದೆ, ಸರಳವಾಗಿದೆ. ಅವರು ಹೇಳುತ್ತಾರೆ, ಮಣ್ಣನ್ನು ಚೆನ್ನಾಗಿ ಹದ ಮಾಡಿ ಅಲ್ಲಿ ಸಸಿಯನ್ನು ನೆಟ್ಟರೆ ಅದು ಮಾತ್ರ ಆ ಸಸಿ ಚೆನ್ನಾಗಿ ಸಮೃದ್ಧವಾಗಿ ಬೆಳೆಯಲು ಸಾಧ್ಯ. ಇಲ್ಲವಾದಲ್ಲಿ ಸಸಿ ಬೆಳೆಯಲು ಅದು ಹೇಗೆ ಸಾಧ್ಯ ಎಂದು ಕೇಳಿಬಿಡುತ್ತಾರೆ. ಸಾಧ್ಯವಿಲ್ಲ ಎನ್ನುತ್ತಾರೆ. ಹೌದಲ್ಲವೇ? ಅದೇ ರೀತಿ ಅರ್ಚನಾ, ಅರ್ಪಣ, ಧ್ಯಾನಗಳ ಮೂಲಕ ಭಗವಂತನನ್ನು ಮನದಲ್ಲಿ ಸ್ಮರಿಸಿ ಅವನನ್ನು ಮೂಡಿಸಿಕೊಂಡರೆ, ನೆಲೆಸಿಕೊಂಡರೆ ಆ ಭಗವಂತನ ಬೆಳಕು ಹೃದಯದಲ್ಲಿ, ಮನದಲ್ಲಿ ಅಚ್ಚ ಅಳಿಯದೆ ಉಳಿಯುತ್ತದೆ. ಇದು ಖಂಡಿತ, ಇದು ಖಂಡಿತ, ಸತ್ಯ ಸತ್ಯ ಎಂದು ಬಿಡುತ್ತಾರೆ. ಸರಿಯಾಗಿ ಕೃಷಿ ಮಾಡಿ ಭಗವಂತನ ಬೆಳಸನ್ನು ಉಲುಸಾಗಿ ಬೆಳೆಯಬಹುದು. ಅಂತಹ ಬೆಳಸು ಎಂದಿಗೂ ಹಾಳಾಗುವುದಿಲ್ಲ ಎನ್ನುತ್ತಾರೆ ಮಂಚಣ್ಣನವರು. ಅಂತಹ ಬೆಳೆಯನ್ನು ಬೆಳೆಯಲು ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು. ಆಗ ಮಾತ್ರ ಪಾರಮಾರ್ಥದ ಬೆಳಕು ಚೆನ್ನಾಗಿ ಬೆಳೆಯುತ್ತದೆ. ಆಗ ಭಗವಂತನ ಬೆಳಸಿನ ರುಚಿಯನ್ನು ನಾವೆಲ್ಲರೂ ಸವಿಯಬಹುದು. ಇದುವೇ ಶಿವಲಿಂಗ ಮಂಚಣ್ಣನವರ ವಿಚಾರವಾಗಿದೆ. ಮತ್ತೊಂದೆಡೆ ಅವರು ಶಿವಲಿಂಗ ಪೂಜೆಯ ಮಾಡಬೇಕು, ಅದುವೇ ನಿಜಶಕ್ತಿ ಎಂದು ಬಿಡುತ್ತಾರೆ. ವಚನ ಹೀಗಿದೆ: ಮನಸ್ಸಿ ಜನ ಇರುವುಳ್ಳನ್ನಕ್ಕ ಶೃಂಗಾರವ ಹಾರಬೇಕು, ಅವರಂಗ ಉಳ್ಳನ್ನಕ್ಕ ಅಂಗನೆಯರ ಸಂಘ ಬೇಕು. ಸಂಘ ಸುಖ ಕೊಡಲ್ ಅನ್ನಬ್ಬರ ಶಿವಲಿಂಗ ಪೂಜೆಯ ಮಾಡಬೇಕು. ಅದು ಅರಿವಿಗೆ ಗೊತ್ತು, ಜ್ಞಾನದ ಚಿತ್ತು, ಪರಬ್ರಹ್ಮನ ಕೂಟ, ಶಿವ ಪೂಜೆಯ ಮಾಟ. ಈಶಾನ್ಯ ಮೂರ್ತಿ ಮಲ್ಲಿಕಾರ್ಜುನ ಲಿಂಗವನ್ನು ಅರಿಯುವುದಕ್ಕೆ ಇದೆ ನೋಡ, ಇದೆ ನೋಡ. ಮೊದಲಿಗೆ ಮಂಚಣ್ಣನವರು ಹೇಳುತ್ತಾರೆ, ಎಲ್ಲಿಯವರೆಗೆ ಮನುಷ್ಯ ಮನಸ್ಸಿಜನಾಗಿರುತ್ತಾನೋ, ಅಂದರೆ ಮನಸ್ಸಿನಿಂದ ಹುಟ್ಟಿದವನಾಗಿರುತ್ತಾನೋ ಅಲ್ಲಿಯವರೆಗೆ ಬದುಕು ಹಾಗಿರಬೇಕು, ಬದುಕು ಹೀಗಿರಬೇಕು ಎಂದು ಬಯಸುತ್ತಾನೆ, ಬೇಡುತ್ತಾನೆ ಎನ್ನುತ್ತಾರೆ. ಮನಸ್ಸಿನ ಹಿಡಿತಕ್ಕೆ ಸಿಕ್ಕು ಅಂಗವಿರುವವರೆಗೂ ಅಂಗನೆಯರ ಸಂಘಬೇಕೆ ಎನ್ನುತ್ತಾರೆ ಮಂಚಣ್ಣನವರು. ಇಲ್ಲಿ ಅಂಗನೆಯರು ಎಂದರೆ ನಾಲಿಗೆ ರುಚಿಯನ್ನು ಬಯಸುತ್ತದೆ, ಮೂಗು ಸುಂದರತ್ವವಾದ ವಾಸನೆಯನ್ನು ಬಯಸುತ್ತದೆ, ಕಿವಿ ತನಗೆ ಇಷ್ಟವಾದ ಶಬ್ದಗಳನ್ನು ಬಯಸುತ್ತದೆ, ಚರ್ಮ ಸ್ಪರ್ಶತ್ವವನ್ನು ಬಯಸುತ್ತದೆ, ಕಣ್ಣು ಇಷ್ಟವಾದುದನ್ನು ನೋಡಲು ಬಯಸುತ್ತದೆ. ಹೀಗೆ ಇವೆಲ್ಲವನ್ನು ಆ ಅಂಗಗಳ ಅಂಗನೆಯರು ಎಂದು ಕರೆಯಲಾಗಿದೆ. ಎಂತಹ ಮಾತು ಮಂಚಣ್ಣನವರದು! ಇದು ಸತ್ಯ.
ಮಂಚಣ್ಣರು ಹೇಳುತ್ತಾರೆ, ಇಂತಹ ಮನಸ್ಸಿನಿಂದ ಹೊರಬಂದು ಅಂತಹ ಮನಸ್ಸಿಗೆ ಶಿವಲಿಂಗ ಪೂಜೆಯ ಮಾಡುವ ಮೂಲಕ ಶಿವನಾಮದ ಬೀಜವ ಬಿತ್ತಬೇಕು, ಬಿತ್ತಿ ಪಾರಮಾರ್ಥವನ್ನು ಬೆಳೆಬೇಕು. ಯಾವಾಗ ಶಿವನಾಮದ ಬೀಜವನ್ನು ಬಿತ್ತುತ್ತೇವೋ ಆಗ ಮನಸ್ಸಿನಲ್ಲಿ ಅರಿವಿನ ಜ್ಞಾನ ಒಂಬೆಳಕಾಗಿ ಮೂಡಿಬರುತ್ತದೆ. ಚಿತ್ತದಲ್ಲಿ ಜ್ಞಾನದ ಒಂಬೆಳಸು ಬೆಳೆಯುತ್ತದೆ. ಜ್ಞಾನವನ್ನು ಮೀರಿದ ಪರಮಜ್ಞಾನ ನಮ್ಮದಾಗುತ್ತದೆ. ಆಗ ಪರಾತ್ಪರ ಶಕ್ತಿಯ ರೂಪನನ್ನು ನಾವು ಕಾಣಬಹುದು ಎನ್ನುತ್ತಾರೆ. ಹೀಗೆ ಶಿವಲಿಂಗ ಪೂಜೆಯನ್ನು ಇಲ್ಲಿ ನನ್ನದೇನೂ ಇಲ್ಲ, ಎಲ್ಲವೂ ನಿನ್ನದೇ ಎಂಬ ದೇಹ ಮನ ಭಾವತ್ವವನ್ನು ಅರ್ಪಿಸಿ ಮಾಡಿದರೆ ದೇಹ ಮನಭಾವಗಳು ಶುದ್ಧಗೊಂಡು ದೇಹಕ್ಕೆ ನೆಮ್ಮದಿ, ಮನಕ್ಕೆ ಶಾಂತಿ, ಭಾವಕ್ಕೆ ಸಂತೃಪ್ತಿ ದೊರೆಯುತ್ತದೆ. ಬದುಕು ಬೆಳಕಾಗುತ್ತದೆ, ಜೀವನ ಹಸಿರಾಗುತ್ತದೆ. ಎಂತಹ ಮಾತುಗಳು ಮಂಚಣ್ಣನವರದು. ಇನ್ನೊಂದು ವಚನದಲ್ಲಿ ಮಂಚಣ್ಣನವರು ನಮ್ಮೊಳಗಿನ ಶಕ್ತಿ ಅದು ಹೇಗಿರಬೇಕು ಎನ್ನುವುದನ್ನು ಅತ್ಯಂತ ಸರಳ ಉದಾಹರಣೆಗಳ ಮೂಲಕ ತಿಳಿಸಿ ಅದರ ಮೂಲಕ ಭಗವಂತನೆಡೆಗೆ ಸಾಗಬಹುದು ಎನ್ನುತ್ತಾರೆ. ವಚನ ಹೀಗಿದೆ: ಇಚ್ಛಾಶಕ್ತಿ ಮರ್ಕಟ ರೂಪದಲ್ಲಿ, ಕ್ರಿಯಾಶಕ್ತಿ ವಿಹಂಗಮ ರೂಪದಲ್ಲಿ, ಜ್ಞಾನಶಕ್ತಿ ಪಿಪೀಲಿಕಾ ರೂಪದಲ್ಲಿ, ತ್ರಿವಿಧ ಮಾರ್ಗ ರೂಪ ಇತ್ತು ನೋಡ. ಕಾಬುದು ಕಾಣಿಸಿಕೊಂಬುದು ಕಂಡೆನೆಂದು ನಿಶ್ಚಯವಾದಲ್ಲಿ ಈಶಾನ್ಯ ಮೂರ್ತಿ ಮಲ್ಲಿಕಾರ್ಜುನ ಲಿಂಗವು ಮಹದಾಕಾಶದಲ್ಲಿ ವಾಸಿತನಾಗಿದ್ದ ನೋಡ, ಮಹದಾಕಾಶದಲ್ಲಿ ವಾಸಿತನಾಗಿದ್ದ ನೋಡ. ಮಂಚಣ್ಣನವರು ಹಿಂದಿನ ವಚನದಲ್ಲಿ ಇದೇ ವಿಚಾರವನ್ನು ತಿಳಿಸಿದ್ದರು. ಅದನ್ನೇ ಇಲ್ಲಿ ಶಕ್ತಿ ರೂಪಾಗಿ ನಮ್ಮ ಮುಂದೆ ತಿಳಿಸಿದ್ದಾರೆ. ಅವರು ಹೇಳುತ್ತಾರೆ, ನಮ್ಮ ಇಚ್ಛಾಶಕ್ತಿ ಮರ್ಕಟ ರೂಪದಲ್ಲಿ ಎನ್ನುತ್ತಾರೆ. ಅಂದರೆ ಹೇಗೆ ಕೋತಿ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ನೆಗೆಯುತ್ತ ಜಗಿಯುತ್ತ ಅತ್ಯಂತ ಉತ್ಸಾಹದಿಂದ ಶಕ್ತಿಪೂರ್ಣವಾಗಿರುವುದೋ ಅಂತಹ ಚಿತ್ತು ನಮ್ಮ ಚಿತ್ತ ಆಗಬೇಕು, ಅಂತಹ ಶಕ್ತಿಯ ಚಿತ್ತು ನಮ್ಮದಾಗಬೇಕು ಎನ್ನುತ್ತಾರೆ. ಹಾಗೆಯೇ ಮುಂದೆ ಹೇಳುತ್ತಾರೆ, ನಮ್ಮ ಕ್ರಿಯಾಶಕ್ತಿ ವಿಹಂಗ ರೂಪದಲ್ಲಿ, ಅಂದರೆ ಹದ್ದು ಪಕ್ಷಿ ಹೇಗೆ ಅತ್ಯಂತ ಸಂತಸದಿಂದ ಆಕಾಶದಲ್ಲಿ ಹಾರಾಡುತ್ತಾ ಭೂಮಿಯನ್ನು ವಿಶಾಲವಾದ ದೃಷ್ಟಿಯಿಂದ ನೋಡುತ್ತಾ ತಮಗೆ ಬೇಕಾದ ಆಹಾರವನ್ನು ಕಂಡು ಹೆಕ್ಕಿ ತಿಂದು ಮತ್ತೆ ಗಗನದೆಡೆಗೆ ಸಾಗಿ ಚೈತನ್ಯದಿಂದ ಉಲ್ಲಸಿತವಾಗಿ ಇರುವ ಹಾಗೆ ನಮ್ಮ ಕ್ರಿಯಾಶಕ್ತಿ ಸದಾ ಚೈತನ್ಯಯುಕ್ತವಾಗಿರಬೇಕು, ಉಲ್ಲಸಿತವಾಗಿರಬೇಕು ಎಂದು ಬಿಡುತ್ತಾರೆ. ಎಂತಹ ಅದ್ಭುತ ಉದಾಹರಣೆ ಮಂಚಣ್ಣನವರದು. ಹಾಗೆಯೇ ಮುಂದೆ ಹೋಗಿ ಹೇಳುತ್ತಾರೆ, ನಮ್ಮ ಜ್ಞಾನಶಕ್ತಿ ಪಿಪೀಲಿಕಾ ದೃಷ್ಟಿಯಾದಲ್ಲಿ, ಅಂದರೆ ಇರುವೆಗಳಿಗೆ ಹೇಗೆ ಸಿಹಿ ಇರುವ ಜಾಗ ಅವು ಎಲ್ಲೇ ಇದ್ದರೂ ತಿಳಿದು ಬರುತ್ತದೋ ಅಂತಹ ಶಕ್ತಿ ನಮ್ಮ ಜ್ಞಾನಕ್ಕೆ ಬರಬೇಕು. ನಮ್ಮ ಇರುವೆಗಳು ಹೇಗೆ ಸಿಹಿಯನ್ನು ಹುಡುಕಿ ಹೋಗುತ್ತವೋ ಹಾಗೆ ನಾವು ಕೂಡ ಉತ್ತಮತ್ವವನ್ನು ಹುಡುಕಿ ಹೋಗುವಂಥವರಾಗಬೇಕು. ಅಂತಹ ಜ್ಞಾನ ನಮ್ಮದಾಗಬೇಕು ಎನ್ನುತ್ತಾರೆ. ಪಿಪೀಲಿಕಾ ದೃಷ್ಟಿಯ ಜ್ಞಾನ ಎನ್ನುತ್ತಾರೆ ಇದಕ್ಕೆ. ಮಂಚಣ್ಣನವರು ಹೀಗೆ ನಮ್ಮ ಇಚ್ಛಾಶಕ್ತಿ, ನಮ್ಮ ಕ್ರಿಯಾಶಕ್ತಿ, ನಮ್ಮ ಜ್ಞಾನಶಕ್ತಿ ತ್ರಿವಿಧ ಮಾರ್ಗ ರೂಪದಲ್ಲಿ ಸಾಗಬೇಕು. ಆಗ ನಾವು ನೋಡಬೇಕೆಂದು ಬಯಸಿರುವಂತಹ ಭಗವಂತನು ಎಲ್ಲಿಯೂ ಅಡಗಿಕೊಂಡಿಲ್ಲ. ಅವನು ಚಿದಾಕಾಶದಲ್ಲಿ ಎಲ್ಲರಿಗೂ ಕಾಣುವ ಹಾಗೆ ಸರ್ವಮಯನಾಗಿದ್ದಾನೆ, ಸರ್ವರೂಪ ಆಗಿದ್ದಾನೆ ಎನ್ನುವುದು ತಿಳಿದು ಬಿಡುತ್ತದೆ ಎಂದು ಬಿಡುತ್ತಾರೆ. ಮಂಚಣ್ಣನವರ ಜ್ಞಾನ ಅತ್ಯಂತ ಉನ್ನತವಾಗಿತ್ತು ಎನ್ನುವುದಕ್ಕೆ ಈ ವಚನ ಉದಾಹರಣೆಯಾಗಿದೆ. ಮತ್ತೊಂದು ವಚನದಲ್ಲಿ ಭಗವಂತನನ್ನು ಇನ್ನು ಹೇಗೆ ಕಾಣಬಹುದು ಎನ್ನುವುದನ್ನು ಹೀಗೆ ತಿಳಿಸಿದ್ದಾರೆ. ವಚನ ಹೀಗಿದೆ: ನಡೆದು ನಡೆಯದವನ ಕಂಡು, ನುಡಿದು ನುಡಿಯದವನ ಕಂಡು, ಅರಿದು ಅರಿಯದವನ ಕಂಡು, ತ್ರಿವಿಧ ಭೇದಗಳಲ್ಲಿ ಭೇದಿಸಿ ಛೇದಿಸಿ ನಿಂದುದು ಈಶಾನ್ಯ ಮೂರ್ತಿ ಮಲ್ಲಿಕಾರ್ಜುನ ಲಿಂಗವು ನಿಂದ ವಾಸ ನಿಂದ ನಿವಾಸ. ಇಲ್ಲಿ ಮಂಚಣ್ಣನವರು ನಡೆದು ನಡೆಯದವನ ಕಾಣಬೇಕು ಎನ್ನುತ್ತಾರೆ. ಅಂದರೆ ಸುಜ್ಞಾನದಂತೆ
ನಮ್ಮ ನಡೆಯಿರಬೇಕು. ಆಗ ನಡೆಯದವ ಅಂದರೆ ಭಗವಂತ ಅವನಿಗೆ ನಡೆದರೆ ನಿರ್ಗಮನ ಎನ್ನುತ್ತಾರೆ ಶರಣರು. ಹಾಗಾಗಿ ಪರಮಾತ್ಮನಿಗೆ ನಡೆಯಿದ್ದು ನಡೆಯಿಲ್ಲ ಎನ್ನಲಾಗಿದೆ. ಹಾಗೆ ಹೇಳುತ್ತಾರೆ, ನುಡಿದು ನುಡಿಯದವನ ಕಂಡು ಅಂದರೆ ನಾವು ಸುಜ್ಞಾನದಂತೆ ನಡೆಯಂತೆ ನುಡಿಯಬೇಕು. ನಡೆ ನುಡಿ ಏಕೀಭವಿಸಬೇಕು. ಆಗ ನಾವು ನುಡಿಯದವನ ಅಂದರೆ ಪರಮನನ್ನು ಕಾಣಬಹುದು ಎನ್ನುತ್ತಾರೆ. ಇಲ್ಲಿ ಪರಮಾತ್ಮನ ಬಗ್ಗೆ ಒಂದೆಡೆ ಶರಣರು ಹೇಳುತ್ತಾರೆ, ಅವನು ನುಡಿದರೆ ನಿಶ್ಶಬ್ದ. ಎಂತಹ ಮಾತು! ಹಾಗಾಗಿ ಚಿದ್ರೂಪನ ನುಡಿ ಅದು ನುಡಿಯಲ್ಲ, ಅದು ನಿಶ್ಶಬ್ದ. ಹಾಗೆಯೇ ಮುಂದೆ ಹೇಳುತ್ತಾರೆ, ಅರಿದು ಅರಿಯದವನ ಕಂಡು. ಇಲ್ಲಿ ನಾವು ನಡೆ ಶುದ್ಧತ್ವವನ್ನು ಅರಿಯಬೇಕು. ಅದುವೇ ಶುದ್ಧ ಜ್ಞಾನ. ಅದನ್ನು ನಾವು ಅರಿಯಬೇಕು. ಆಗ ಈ ಜಗತ್ತನ್ನೇ ಸೃಷ್ಟಿಸಿದಂತಹ ಮಾಯಾ ವಿಲೋಲ ಪರಮಾತ್ಮನಿಗೆ ಈ ಜಗತ್ತಿನ ಬಗ್ಗೆ ತಿಳಿಯುವುದು ಏನೂ ಇರುವುದಿಲ್ಲ. ಏಕೆಂದರೆ ಅವನೇ ಸೃಷ್ಟಿಸಿದ ಜಗತ್ತು. ಹಾಗಾಗಿ ಅವನಿಗೆ ಅರಿಯುವಂಥದ್ದು ಏನೂ ಇಲ್ಲ. ಅವನೇ ಅರಿಯದವ. ಹೀಗೆ ಶಿವಲಿಂಗ ಮಂಚಣ್ಣನವರು ನುಡಿದು ನುಡಿಯದವನ, ನಡೆದು ನಡೆಯದವನ, ಅರಿತು ಅರಿಯದವನ ನಿಜ ನಿವಾಸವನ್ನು ನಾವು ಕಾಣಬಹುದು ಎಂದು ಬಿಡುತ್ತಾರೆ. ಒಂದೆಡೆ ಭಗವಂತನೊಡನೆ ಸಂಘ ಹೇಗಿದೆ ಎನ್ನುವ ಅವರ ಭಾವವನ್ನು ವಚನ ಸಾಹಿತ್ಯದ ಮೂಲಕ ಮೂಡಿಸಿದ್ದಾರೆ. ವಚನ ಹೀಗಿದೆ: ಕಂಡು ತವಕ ಸಂಘದಿಂದ ಅಳಿವಂತೆ ನಿನ್ನ ನೋಡುವ ನೋಟ ಎನ್ನ ಮನದ ಕೂಟದಿಂದ ಹರಿಯಿತ್ತು. ಮತ್ತೆ ನಿಮ್ಮಾಸೆ ಮುಟ್ಟುವ ಭೇದ ಬಿಡದು. ನೀವು ರೂಪಾಗಿ ನಾ ಸಾಕಾರವಾಗಿ ಉಭಯ ಉಳ್ಳನ್ನಕ್ಕ. ಈಶಾನ್ಯ ಮೂರ್ತಿ ಮಲ್ಲಿಕಾರ್ಜುನ ಲಿಂಗವು ವಾಸರೂಪಾದೆ. ಎಂತಹ ಮಾತುಗಳು ಮಂಚಣ್ಣನವರದು! ಅವರು ಹೇಳುತ್ತಾರೆ, ಯಾವಾಗಲೂ ಸಂಘದೊಳಗಿದ್ದು ಸದಾ ನೋಡುತ್ತಿದ್ದರೆ ನೋಡುವ ನೋಟದಲ್ಲಿ ಸಹಜವಾಗುವಂತೆ. ಲಿಂಗದೇವನನ್ನು ನೋಡುತ್ತಾ ನೋಡುತ್ತಾ ಎನ್ನ ಮನಸ್ಸಿನಲ್ಲಿ ನೆಲೆಗೊಂಡು ನೋಟವು ಅತ್ತ ಹರಿಯುತ್ತಲ್ಲ ಎಂದು ಬಿಡುತ್ತಾರೆ. ಮುಂದೆ ಹೇಳುತ್ತಾರೆ, ನೋಟ ಹಿಂಗಿದರೂ ನಿಮ್ಮನ್ನು ಮುಟ್ಟುವ ಆಸೆ ಎನ್ನ ಬಿಡದು ನೋಡ ಎನ್ನುತ್ತಾರೆ. ಇದರರ್ಥ ಪೂಜಿಸುವ ಬಯಕೆ ನನ್ನಲ್ಲಿ ಹೋಗದು. ನೋಡುವ ನೋಟ ಹಿಂಗಿರಬಹುದು, ಆದರೆ ಬಯಕೆ ಹಿಂಗಿಲ್ಲ ಎಂದು ಬಿಡುತ್ತಾರೆ. ನೀವು ಲಿಂಗದ ರೂಪಾಗಿ ಬಂದು ನಾನು ಸಾಕಾರ ದೇಹವಾಗಿ ನಿಮ್ಮ ಮುಂದೆ ನಿಂದು ನಿಜ ನಿವಾಸದಲ್ಲಿ ನೆಲೆಗೊಂಡ ಬಳಿಕ ನಿಮ್ಮಲ್ಲಿ ನನ್ನಲ್ಲಿ ಭೇದವಿಲ್ಲದೆ ಎಲ್ಲಿದೆ ಎಂದು ಬಿಡುತ್ತಾರೆ ಮಂಚಣ್ಣನವರು. ಹೌದಲ್ಲವೇ? ಅವರು ಒಂದೆಡೆ ಕಾಯಕ ಮತ್ತು ದಾಸೋಹದ ಬಗೆಗಿನ ವಿಚಾರವನ್ನು ಕೂಡ ಅತ್ಯಂತ ಜ್ಞಾನಪೂರ್ಣವಾಗಿ ವಿಶ್ಲೇಷಣೆ ಮಾಡಿರುವುದನ್ನು ನಾವು ಕಾಣಬಹುದಾಗಿದೆ. ವಚನ ಹೀಗಿದೆ: ಕಾಯಕವೆಂದು ಕಾಯವ ಬಳಲಿಸದೆ, ತನು ಕರಗದೆ, ಮನ ನೋಯಿಸದೆ, ಕಾಡಿ ಬೇಡಿ ಮಾಡುವುದು ದಾಸೋಹವೇ. ಆವ ಕಾಯಕವು ಪ್ರಾಣವೇ ಕಡೆಯಾಗಿ, ದ್ರವ್ಯವೇ ಮೊದಲಾಗಿ, ಚಿತ್ತ ಶುದ್ಧದಲ್ಲಿ ಗುರುಚರಣಕ್ಕೆ ಮೈಯಾಂತು ಬಂದುದಕ್ಕೆ ಸರಿಗಂಡು ಲಿಂಗ ದೇಹಿಗಳಿಗೆಲ್ಲ ಒಂದೇ ಪ್ರಮಾಣದಲ್ಲಿ ಸಂದುದು ಈಶಾನ್ಯ ಮೂರ್ತಿ ಮಲ್ಲಿಕಾರ್ಜುನ ಲಿಂಗಕ್ಕೆ ತೃಪ್ತಿ ನೋಡ. ಮಲ್ಲಿಕಾರ್ಜುನ ಲಿಂಗಕ್ಕೆ ತೃಪ್ತಿ ನೋಡ. ಶಿವಲಿಂಗ ಮಂಚಣ್ಣನವರು ಹೇಳುವ ಮಾತು ಬಹಳ ಚೆನ್ನಾಗಿದೆ. ಕಾಯಕವೆಂದು ಮಾಡಿ ಕಾಯವೇ ಬಳಲಿದ್ದರೆ ಅದು ಕಾಯಕವಾಗುವುದು ಹೇಗೆ ಎಂದು ಪ್ರಶ್ನೆ ಮಾಡುತ್ತಾರೆ. ನಿಜವಲ್ಲವೇ? ಕಾಯಕ ಮಾಡುವಾಗ ದೈಹಿಕ, ಮಾನಸಿಕ, ಬೌದ್ಧಿಕ ಶಕ್ತಿ ಬಳಕೆಯಾಗದಿದ್ದರೆ ಅದನ್ನು ಕಾಯಕ ಎನ್ನಲಾಗದು. ಯಾರನ್ನೋ ಕಾಡಿ ಬೇಡಿ ತಂದು ದಾಸೋಹ ಮಾಡಿದರೆ ಅದನ್ನು ದಾಸೋಹವೆನ್ನಲು ಬರುವುದಿಲ್ಲ ಎನ್ನುತ್ತಾರೆ ಮಂಚಣ್ಣನವರು. ಕಾಯಕದಿಂದ ಮಾಡಿದ ದಾಸೋಹ ಮಾತ್ರ ಅದು ನಿಜ ದಾಸೋಹ ಎನ್ನುತ್ತಾರೆ. ಆವ ಕಾಯಕದಲ್ಲಿ ಪ್ರಾಣವೇ ಕಡೆಯಾಗಿ, ಅಂದರೆ ಜೀವವುಳ್ಳ ದೇಹವನ್ನು ಅದಕ್ಕೆ ಅರ್ಪಿಸಿ, ದ್ರವ್ಯವೇ ಮೊದಲಾಗಿ, ಅಂದರೆ ಆ ಶುದ್ಧ ಕಾಯಕದಿಂದ ಬರುವ ಹಣವನ್ನು ಪ್ರಸಾದವಾಗಿ ಅದನ್ನೇ ಮೊದಲು ಎಂದು ಹೇಳಿದ್ದಾರೆ. ಸ್ವೀಕರಿಸಬೇಕು, ಮೊದಲು ಸ್ವೀಕರಿಸಬೇಕು. ಹೀಗೆ ಚಿತ್ತ ಶುದ್ಧವುಳ್ಳ ಕಾಯಕದಿಂದ ಬಂದುದನ್ನು ಗುರುವಿನ ಚರಣಕ್ಕೆ ದಾಸೋಹವೆಂದು ಸಮರ್ಪಿಸಲು ಬರುತ್ತದೆಯೇ ಹೊರತು
ಇನ್ನುಳಿದುದನ್ನು ಭರಿಸಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ. ಅಂತಹ ಕಾಯಕ ಮತ್ತು ದಾಸೋಹ ಮಾತ್ರ ಲಿಂಗ ಜಂಗಮಕ್ಕೆ ತೃಪ್ತಿ ತರುತ್ತದೆ, ಇಲ್ಲವಾದರೆ ಇಲ್ಲ ಎಂದು ಬಿಡುತ್ತಾರೆ. ಹೀಗೆ ಶಿವಲಿಂಗ ಮಂಚಣ್ಣನವರು ಕಾಯಕ ಎಂದರೇನು, ಅಂತಹ ಕಾಯಕದಿಂದ ಮಾಡಿದ ದಾಸೋಹ ಮಾತ್ರ ನಿಜ ದಾಸೋಹ ಎನ್ನುವ ವಿಚಾರವನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ. ಶಿವಲಿಂಗ ಮಂಚಣ್ಣನವರ ಒಂದು ವಿಶೇಷ ವಚನದಲ್ಲಿ ಸ್ತ್ರೀ ಪುರುಷರು ಗುರುಲಿಂಗ ಜಂಗಮದ ಎದುರು ಅದು ಹೇಗೆ ಇರಬೇಕು ಎನ್ನುವುದನ್ನು ಅವರು ಅತ್ಯಂತ ವಿಶೇಷವಾಗಿ ನಮಗೆ ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಇಂತಹ ವಚನವನ್ನು ಶಿವಲಿಂಗ ಮಂಚಣ್ಣನವರೇ ವಿಶೇಷವಾಗಿ ಬರೆದಿದೆ ಎಂದರೆ ಅದು ತಪ್ಪಾಗುವುದಿಲ್ಲ. ವಚನ ಹೀಗಿದೆ: ಸ್ತ್ರೀಲಿಂಗ ನಾಸ್ತಿಯಾಗಿರಬೇಕು ಗುರುವಿನ ಅರಿವು, ಪುಲ್ಲಿಂಗ ನಾಸ್ತಿಯಾಗಿರಬೇಕು ಲಿಂಗದಿರವು, ನಪುಂಸಕ ಲಿಂಗ ನಾಸ್ತಿಯಾಗಿರಬೇಕು ಜಂಗಮದಿರವು, ತ್ರಿವಿಧ ಬಿಂದು ಲಿಂಗ ನಾಸ್ತಿ ಈಶಾನ್ಯ ಮೂರ್ತಿ ಮಲ್ಲಿಕಾರ್ಜುನ ಲಿಂಗವು, ನಾದ ಬಿಂದು ಕಳೆಗೆ ಹೊರಗಾಯಿತ್ತು ನೋಡ ಹೊರಗಾಯಿತ್ತು ನೋಡ. ವಚನದ ವಿಚಾರ ಹೇಗಿದೆ ನೋಡಿ, ಇದು ನಿಜವೂ ಹೌದು. ಮಂಚಣ್ಣನವರು ಹೇಳುತ್ತಾರೆ, ಗುರುವಿನ ಮುಂದೆ ಸ್ತ್ರೀ ಕೂಡ ನಾನು ಸ್ತ್ರೀಯಲ್ಲ ಎನ್ನುವ ಭಾವದಿಂದ ಇರಬೇಕು ಎನ್ನುತ್ತಾರೆ. ಎಂತಹ ಭಾವ! ಹಾಗೆಯೇ ಲಿಂಗದ ಮುಂದೆ ಪುರುಷನೂ ಕೂಡ ತಾನು ಸ್ತ್ರೀಯಾಗಿರಬೇಕು ಎಂದು ಬಿಡುತ್ತಾರೆ. ಇದನ್ನೇ ಶರಣ ಸತಿ ಲಿಂಗಪತಿ ಭಾವ ಎನ್ನಲಾಗಿದೆ. ಇನ್ನು ಜಂಗಮದ ಮುಂದೆ ಹೆಣ್ಣು ಅಲ್ಲ ಗಂಡು ಅಲ್ಲದಂತೆ ನಪುಂಸಕನಂತೆ ಇರುವ ಭಾವವಿರಬೇಕು ಎನ್ನುತ್ತಾರೆ. ನಿಜವಾಗಲೂ ಅದ್ಭುತವಾದ ವಿಚಾರ. ಮಂಚಣ್ಣನ ವಿಚಾರ ಹೇಗಿದೆ? ಮನುಷ್ಯ ಈ ರೀತಿ ಈ ಭಾವದಿಂದ ಇದ್ದರೆ ಗುರು ಲಿಂಗ ಜಂಗಮ ಮತ್ತು ಶರಣನ ಸಂಬಂಧ ಶುದ್ಧವೂ ಪರಿಪೂರ್ಣವೂ ಆಗಿರಲು ಸಾಧ್ಯ. ಇಂತಹ ಪರಿಪೂರ್ಣತ್ವದೆಡೆಗೆ ಸಾಗಲು ಎಲ್ಲರ ಪ್ರಯತ್ನವಿದ್ದಲ್ಲಿ ಸಮಾಜದಲ್ಲಿನ ಧಾರ್ಮಿಕ ಮತ್ತು ಸಾಮಾಜಿಕ ನಂಬಿಕೆ ಸದಾ ಹಚ್ಚ ಹಸಿರಾಗಿರುತ್ತದೆ. ಇಲ್ಲವಾದಲ್ಲಿ ಭಕ್ತ ಮತ್ತು ಗುರು ಲಿಂಗ ಜಂಗಮದಲ್ಲಿನ ಸಂಬಂಧದಲ್ಲಿ ವ್ಯತ್ಯಯ ಉಂಟಾಗಿ ದೋಷ ಉಂಟಾಗಿ ಧಾರ್ಮಿಕ ನಂಬಿಕೆಗಳಿಗೆ ಕೊಂದುಂಟಾಗಬಹುದು, ಉಂಟಾಗುತ್ತಲೂ ಇದೆ. ಮಂಚಣ್ಣನವರು ಅದ್ಭುತವಾದ ವಿಚಾರವನ್ನು ಇಲ್ಲಿ ತಿಳಿಸಿದ್ದಾರೆ. ಗುರುವಿಗೆ ಹೆಣ್ಣು ಹೆಣ್ಣಿನಂತೆ ಕಾಣದೆ ಲಿಂಗಕ್ಕೆ ಗಂಡು ಹೆಣ್ಣಿನಂತೆ ಕಾಣಬೇಕು. ಇನ್ನು ಜಂಗಮಕ್ಕಂತೂ ಹೆಣ್ಣು ಗಂಡು ಎನ್ನುವ ಭೇದವಿರಬಾರದು, ನಪುಂಸಕನಂತೆ ಕಾಣಬೇಕು. ಬಹಳ ಸುಂದರ ವಿಚಾರ. ಹೀಗೆ ಇರುವುದನ್ನು ಮನುಷ್ಯ ಅರಿಯಬೇಕು. ಗುರುಲಿಂಗ ಜಂಗಮಕ್ಕೂ ಇದರ ಅರಿವು ಬರಬೇಕು. ಒಂದೆಡೆ ಮಂಚಣ್ಣವರು ಪೂಜೆ ಅದು ಹೇಗಿರಬೇಕು ಎನ್ನುವುದನ್ನು, ನನ್ನ ಪೂಜೆ ಹೇಗಿತ್ತು ಎನ್ನುವುದನ್ನು ಕೂಡ ವಚನ ಸಾಹಿತ್ಯದ ಮೂಲಕ ತಿಳಿಸಿದ್ದಾರೆ. ವಚನ ಹೀಗಿದೆ: ಕಾಯವೇ ದೇಗುಲವಾಗಿ, ಕುರುಹಿಟ್ಟು ಕೊಟ್ಟ ಕುರುಹೇ ದೇವರಾಗಿ, ನೋಡುವ ಕಣ್ಣಿಗೆ ಪೂಜಿಸುವ ಹೂವಾಗಿ, ಆನಂದಾಶ್ರುಗಳೇ ಸಕಲ ಭೋಗ ಅಷ್ಟವಿಧಾರ್ಚನೆ ಷೋಡಶ ಉಪಚಾರವಾಗಿ, ಅರತುದೇ ಅಡ್ಡವಣಿಗೆ ಪರಿಯಾಣವಾಗಿ, ಪರಿಣಾಮವೇ ನೈವೇದ್ಯವಾಗಿ, ಅಖಂಡ ಭಕ್ತಿ ರತಿಯೇ ತಾಂಬೂಲವಾಗಿ ಪೂಜಿಸುತ್ತಿರ್ಧನೆಯ ಈಶಾನ್ಯ ಮೂರ್ತಿ ಮಲ್ಲಿಕಾರ್ಜುನ ಲಿಂಗವೇ ಎನ್ನ ಪ್ರಾಣ ಪೂಜೆ ನಿಮಗೆ, ಎನ್ನ ಪ್ರಾಣ ಪೂಜೆ ನಿಮಗೆ. ಮಂಚಣ್ಣನವರ ಪ್ರಾಣ ಪೂಜೆಯ ವಿಷಯ ಬಹಳ ಚೆನ್ನಾಗಿದೆ. ಅವರು ಹೇಳುತ್ತಾರೆ, ಈ ಕಾಯವೇ ದೇಗುಲ, ಈ ಲಿಂಗವೇ ದೇವರು, ಪೂಜಿಸುವ ಕಣ್ಣುಗಳೇ ಹೂಗಳು, ಆನಂದದಿಂದ ಉಂಟಾಗುವಂತಹ ಆನಂದ ಬಾಷ್ಪವೇ ಉಪಚಾರ, ನನ್ನನ್ನು ನಾನು ಮರೆತುದೇ ಪೂಜೆಯಲ್ಲಿನ ಪ್ರಯಾಣ, ಅದರಿಂದ ಉಂಟಾದಂತಹ ಫಲವೇ ನಿಮಗೆ ನೈವೇದ್ಯ, ನನ್ನೊಳಗಿನ ಭಕ್ತಿ ಎಂಬ ಹೆಣ್ಣೆ ಭಗವಂತನಿಗೆ ನೀಡುವಂತಹ ತಾಂಬೂಲ. ಹೀಗೆ ನಾನು ಭಗವಂತನನ್ನು ಪೂಜಿಸುತ್ತಿದ್ದೇನೆ, ಇದು ಎನ್ನ ಪ್ರಾಣ ಪೂಜೆ ನೋಡ, ಎನ್ನ ಪ್ರಾಣ ಪೂಜೆ ನೋಡ ಎಂದು ಬಿಡುತ್ತಾರೆ ಶಿವಲಿಂಗ ಮಂಚಣ್ಣನವರು. ಅದೆಂತಹ ಪೂಜೆ! ಇಂತಹ ಪೂಜೆ ನಮ್ಮ ಪೂಜೆಯಾಗಬೇಕು. ಇಂತಹ ನಿಜದ ನಿಲುವಿನ ಪೂಜೆ ಬಹಳ ಸುಂದರವಾದ ಪೂಜೆ ಎನ್ನುವಂತಹ ವಿಚಾರವನ್ನು ತಿಳಿಸುತ್ತಾ ಇಂದಿನ ನುಡಿ ಸಂಚಿಕೆಯನ್ನು ಪೂರ್ಣಗೊಳಿಸುತ್ತಿದ್ದೇನೆ. ಸರ್ವರಿಗೂ ಕೂಡ ಧನ್ಯವಾದಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ. ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ. ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ. ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು. ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ. ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.